ಮೃಣಾಲ್ ಠಾಕೂರ್ ಅವರು ಎಲ್ಲ ವಿಷಯಗಳನ್ನು ಓಪನ್ ಆಗಿ ಮಾತನಾಡಲು ಬಯಸುತ್ತಾರೆ. ಯಾವುದೇ ಮುಚ್ಚುಮರೆ ಇಲ್ಲದೆ ಅವರು ತಮ್ಮ ಬಗ್ಗೆ ಹೇಳಿ ಬರುವ ವದಂತಿಗಳ ಬಗ್ಗೆ ಸ್ಪಷ್ಟನೆ ನೀಡುತ್ತಾರೆ. ಈಗ ಅವರು ತಮ್ಮ ಮುಂದಿನ ಸಿನಿಮಾ ದೋ ದಿವಾನೆ ಶಹರ್ ಮೇ ಚಿತ್ರದ ಪ್ರಚಾರದ ವೇಳೆ ತಮ್ಮ ಮಾಜಿ ಬಾಯ್ ಫ್ರೆಂಡ್ ಬಗ್ಗೆ ಮಾತನಾಡಿದ್ದಾರೆ. ಆತ ಅಕ್ಷರಶಃ ಹುಚ್ಚನಂತೆ ನಡೆದುಕೊಳ್ಳುತ್ತಿದ್ದ ಎಂದು ವಿವರಿಸಿದ್ದಾರೆ. 2019ರಲ್ಲಿ ಮೃಣಾಲ್ ಠಾಕೂರ್ ನಟನೆಯ ಸೂಪರ್ 30 ಹೆಸರಿನ ಸಿನಿಮಾ ಬಂತು. ಹೃತಿಕ್ ರೋಷನ್ ಜೊತೆ ಅವರು ತೆರೆ ಹಂಚಿಕೊಂಡಿದ್ದರು. ಶೂಟಿಂಗ್ ಸಮಯದಲ್ಲಿ ಮೃಣಾಲ್ ಬಾಯ್ ಫ್ರೆಂಡ್ ನಡೆದುಕೊಳ್ಳುತ್ತಿದ್ದ ರೀತಿ ಅವರಿಗೆ ಶಾಕಿಂಗ್ ಎಂದೆನಿಸುತ್ತಿತ್ತು. ನನ್ನ ಮಾಜಿ ಬಾಯ್ ಫ್ರೆಂಡ್ ವಿದೇಶಿಕ ಆಗಿದ್ದ. ನಾನು ಹೃತಿಕ್ ರೋಷನ್ ಅವರಂತಹ ಸುಂದರ ಹೀರೋ ಜೊತೆ ಸುತ್ತಾಡುತ್ತಿದ್ದೇನೆ ಮತ್ತು ಶೂಟಿಂಗ್ ಮಾಡುತ್ತಿದ್ದೇನೆ ಎಂಬುದು ಆತನ ಭಾವನೆಯಾಗಿತ್ತು. ಹೀಗಾಗಿ ಆತ ಜಿಮ್ನಲ್ಲಿ ವರ್ಕೌಟ್ ಮಾಡಲು ಆರಂಭಿಸಿದ. 15ರಿಂದ 17 ಕೆಜಿ ತೂಕ ಇಳಿಸಿಕೊಂಡ. ಮಜಲ್ಗಳು ಬೆಳೆದವು, ಕಟ್ಟು ಮಸ್ತಾಗಿ ಕಾಣಿಸಿಕೊಂಡ ಎಂದು ಮೃಣಾಲ್ ಹಳೆಯ ದಿನಗಳನ್ನು ನೆನಪಿಸಿಕೊಂಡ್ರು. ಒಂದು ಹಂತದ ಬಳಿಕ ಆತ ಜಿಮ್ ಹೋಗೋದನ್ನೇ ಬಿಟ್ಟ. ಮನೆಯಲ್ಲಿ ಕುಳಿತು ತಿಂತಾ ಇದ್ದ. ಆತ 20 ಕೆಜಿ ಹೆಚ್ಚಿಸಿಕೊಂಡ. ಕೇಳಿದ್ರೆ ಸುಸ್ತಾಗ್ತಿದೆ ಎನ್ನುತ್ತಿದ್ದ. ನಾನು ಅವನ ಬಳಿ ತೂಕ ಇಳಿಸಿಕೋ ಎಂದು ಯಾವಾಗಲೂ ಹೇಳಿಲ್ಲ. ನಾನು ಬೇರೆಯವರ ಜೊತೆ ಸುತ್ತಾಡುತ್ತೇನೆ ಎಂಬ ಅಭದ್ರತಾ ಭಾವನೆ ಅವನದ್ದಾಗಿತ್ತು ಎಂದು ಅವರು ಹೇಳಿದ್ದಾರೆ. ಇನ್ನು ಮದುವೆ ವಿಷಯದಲ್ಲಿ ಮಾತನಾಡಿದ ಮೃಣಾಲ್ ಠಾಕೂರ್, ನನ್ನ ಮದುವೆ ಫೆಬ್ರವರಿ 14ಕ್ಕೆ ಅಲ್ಲ, ಏಪ್ರಿಲ್ 1ರಂದು. ಅಂದು ಮೂರ್ಖರ ದಿನ ಅಲ್ಲವೇ ಎಂದು ಹೇಳಿದರು. ಆ ಮೂಲಕ ವದಂತಿಗಳು ಅವರ ಅಭಿಮಾನಿಗಳನ್ನು ಮೂರ್ಖರನ್ನಾಗಿ ಮಾಡಿದೆ ಎಂದು ಸ್ಪಷ್ಟವಾಗಿ ಹೇಳಿದರು. ಮೃಣಾಲ್ ಠಾಕೂರ್ ಅವರು ಎಲ್ಲ ವಿಷಯಗಳನ್ನು ಓಪನ್ ಆಗಿ ಮಾತನಾಡಲು ಬಯಸುತ್ತಾರೆ. ಯಾವುದೇ ಮುಚ್ಚುಮರೆ ಇಲ್ಲದೆ ಅವರು ತಮ್ಮ ಬಗ್ಗೆ ಹೇಳಿ ಬರುವ ವದಂತಿಗಳ ಬಗ್ಗೆ ಸ್ಪಷ್ಟನೆ ನೀಡುತ್ತಾರೆ. ಈಗ ಅವರು ತಮ್ಮ ಮುಂದಿನ ಸಿನಿಮಾ ದೋ ದಿವಾನೆ ಶಹರ್ ಮೇ ಚಿತ್ರದ ಪ್ರಚಾರದ ವೇಳೆ ತಮ್ಮ ಮಾಜಿ ಬಾಯ್ ಫ್ರೆಂಡ್ ಬಗ್ಗೆ ಮಾತನಾಡಿದ್ದಾರೆ. ಆತ ಅಕ್ಷರಶಃ ಹುಚ್ಚನಂತೆ ನಡೆದುಕೊಳ್ಳುತ್ತಿದ್ದ ಎಂದು ವಿವರಿಸಿದ್ದಾರೆ. 2019ರಲ್ಲಿ ಮೃಣಾಲ್ ಠಾಕೂರ್ ನಟನೆಯ ಸೂಪರ್ 30 ಹೆಸರಿನ ಸಿನಿಮಾ ಬಂತು. ಹೃತಿಕ್ ರೋಷನ್ ಜೊತೆ ಅವರು ತೆರೆ ಹಂಚಿಕೊಂಡಿದ್ದರು. ಶೂಟಿಂಗ್ ಸಮಯದಲ್ಲಿ ಮೃಣಾಲ್ ಬಾಯ್ ಫ್ರೆಂಡ್ ನಡೆದುಕೊಳ್ಳುತ್ತಿದ್ದ ರೀತಿ ಅವರಿಗೆ ಶಾಕಿಂಗ್ ಎಂದೆನಿಸುತ್ತಿತ್ತು. ನನ್ನ ಮಾಜಿ ಬಾಯ್ ಫ್ರೆಂಡ್ ವಿದೇಶಿಕ ಆಗಿದ್ದ. ನಾನು ಹೃತಿಕ್ ರೋಷನ್ ಅವರಂತಹ ಸುಂದರ ಹೀರೋ ಜೊತೆ ಸುತ್ತಾಡುತ್ತಿದ್ದೇನೆ ಮತ್ತು ಶೂಟಿಂಗ್ ಮಾಡುತ್ತಿದ್ದೇನೆ ಎಂಬುದು ಆತನ ಭಾವನೆಯಾಗಿತ್ತು. ಹೀಗಾಗಿ ಆತ ಜಿಮ್ನಲ್ಲಿ ವರ್ಕೌಟ್ ಮಾಡಲು ಆರಂಭಿಸಿದ. 15ರಿಂದ 17 ಕೆಜಿ ತೂಕ ಇಳಿಸಿಕೊಂಡ. ಮಜಲ್ಗಳು ಬೆಳೆದವು, ಕಟ್ಟು ಮಸ್ತಾಗಿ ಕಾಣಿಸಿಕೊಂಡ ಎಂದು ಮೃಣಾಲ್ ಹಳೆಯ ದಿನಗಳನ್ನು ನೆನಪಿಸಿಕೊಂಡ್ರು. ಒಂದು ಹಂತದ ಬಳಿಕ ಆತ ಜಿಮ್ ಹೋಗೋದನ್ನೇ ಬಿಟ್ಟ. ಮನೆಯಲ್ಲಿ ಕುಳಿತು ತಿಂತಾ ಇದ್ದ. ಆತ 20 ಕೆಜಿ ಹೆಚ್ಚಿಸಿಕೊಂಡ. ಕೇಳಿದ್ರೆ ಸುಸ್ತಾಗ್ತಿದೆ ಎನ್ನುತ್ತಿದ್ದ. ನಾನು ಅವನ ಬಳಿ ತೂಕ ಇಳಿಸಿಕೋ ಎಂದು ಯಾವಾಗಲೂ ಹೇಳಿಲ್ಲ. ನಾನು ಬೇರೆಯವರ ಜೊತೆ ಸುತ್ತಾಡುತ್ತೇನೆ ಎಂಬ ಅಭದ್ರತಾ ಭಾವನೆ ಅವನದ್ದಾಗಿತ್ತು ಎಂದು ಅವರು ಹೇಳಿದ್ದಾರೆ. ಇನ್ನು ಮದುವೆ ವಿಷಯದಲ್ಲಿ ಮಾತನಾಡಿದ ಮೃಣಾಲ್ ಠಾಕೂರ್, ನನ್ನ ಮದುವೆ ಫೆಬ್ರವರಿ 14ಕ್ಕೆ ಅಲ್ಲ, ಏಪ್ರಿಲ್ 1ರಂದು. ಅಂದು ಮೂರ್ಖರ ದಿನ ಅಲ್ಲವೇ ಎಂದು ಹೇಳಿದರು. ಆ ಮೂಲಕ ವದಂತಿಗಳು ಅವರ ಅಭಿಮಾನಿಗಳನ್ನು ಮೂರ್ಖರನ್ನಾಗಿ ಮಾಡಿದೆ ಎಂದು ಸ್ಪಷ್ಟವಾಗಿ ಹೇಳಿದರು. ಮೃಣಾಲ್ ಠಾಕೂರ್ ಅವರು ಎಲ್ಲ ವಿಷಯಗಳನ್ನು ಓಪನ್ ಆಗಿ ಮಾತನಾಡಲು ಬಯಸುತ್ತಾರೆ. ಯಾವುದೇ ಮುಚ್ಚುಮರೆ ಇಲ್ಲದೆ ಅವರು ತಮ್ಮ ಬಗ್ಗೆ ಹೇಳಿ ಬರುವ ವದಂತಿಗಳ ಬಗ್ಗೆ ಸ್ಪಷ್ಟನೆ ನೀಡುತ್ತಾರೆ. ಈಗ ಅವರು ತಮ್ಮ ಮುಂದಿನ ಸಿನಿಮಾ ದೋ ದಿವಾನೆ ಶಹರ್ ಮೇ ಚಿತ್ರದ ಪ್ರಚಾರದ ವೇಳೆ ತಮ್ಮ ಮಾಜಿ ಬಾಯ್ ಫ್ರೆಂಡ್ ಬಗ್ಗೆ ಮಾತನಾಡಿದ್ದಾರೆ. ಆತ ಅಕ್ಷರಶಃ ಹುಚ್ಚನಂತೆ ನಡೆದುಕೊಳ್ಳುತ್ತಿದ್ದ ಎಂದು ವಿವರಿಸಿದ್ದಾರೆ. 2019ರಲ್ಲಿ ಮೃಣಾಲ್ ಠಾಕೂರ್ ನಟನೆಯ ಸೂಪರ್ 30 ಹೆಸರಿನ ಸಿನಿಮಾ ಬಂತು. ಹೃತಿಕ್ ರೋಷನ್ ಜೊತೆ ಅವರು ತೆರೆ ಹಂಚಿಕೊಂಡಿದ್ದರು. ಶೂಟಿಂಗ್ ಸಮಯದಲ್ಲಿ ಮೃಣಾಲ್ ಬಾಯ್ ಫ್ರೆಂಡ್ ನಡೆದುಕೊಳ್ಳುತ್ತಿದ್ದ ರೀತಿ ಅವರಿಗೆ ಶಾಕಿಂಗ್ ಎಂದೆನಿಸುತ್ತಿತ್ತು. ನನ್ನ ಮಾಜಿ ಬಾಯ್ ಫ್ರೆಂಡ್ ವಿದೇಶಿಕ ಆಗಿದ್ದ. ನಾನು ಹೃತಿಕ್ ರೋಷನ್ ಅವರಂತಹ ಸುಂದರ ಹೀರೋ ಜೊತೆ ಸುತ್ತಾಡುತ್ತಿದ್ದೇನೆ ಮತ್ತು ಶೂಟಿಂಗ್ ಮಾಡುತ್ತಿದ್ದೇನೆ ಎಂಬುದು ಆತನ ಭಾವನೆಯಾಗಿತ್ತು. ಹೀಗಾಗಿ ಆತ ಜಿಮ್ನಲ್ಲಿ ವರ್ಕೌಟ್ ಮಾಡಲು ಆರಂಭಿಸಿದ. 15ರಿಂದ 17 ಕೆಜಿ ತೂಕ ಇಳಿಸಿಕೊಂಡ. ಮಜಲ್ಗಳು ಬೆಳೆದವು, ಕಟ್ಟು ಮಸ್ತಾಗಿ ಕಾಣಿಸಿಕೊಂಡ ಎಂದು ಮೃಣಾಲ್ ಹಳೆಯ ದಿನಗಳನ್ನು ನೆನಪಿಸಿಕೊಂಡ್ರು. ಒಂದು ಹಂತದ ಬಳಿಕ ಆತ ಜಿಮ್ ಹೋಗೋದನ್ನೇ ಬಿಟ್ಟ. ಮನೆಯಲ್ಲಿ ಕುಳಿತು ತಿಂತಾ ಇದ್ದ. ಆತ 20 ಕೆಜಿ ಹೆಚ್ಚಿಸಿಕೊಂಡ. ಕೇಳಿದ್ರೆ ಸುಸ್ತಾಗ್ತಿದೆ ಎನ್ನುತ್ತಿದ್ದ. ನಾನು ಅವನ ಬಳಿ ತೂಕ ಇಳಿಸಿಕೋ ಎಂದು ಯಾವಾಗಲೂ ಹೇಳಿಲ್ಲ. ನಾನು ಬೇರೆಯವರ ಜೊತೆ ಸುತ್ತಾಡುತ್ತೇನೆ ಎಂಬ ಅಭದ್ರತಾ ಭಾವನೆ ಅವನದ್ದಾಗಿತ್ತು ಎಂದು ಅವರು ಹೇಳಿದ್ದಾರೆ. ಇನ್ನು ಮದುವೆ ವಿಷಯದಲ್ಲಿ ಮಾತನಾಡಿದ ಮೃಣಾಲ್ ಠಾಕೂರ್, ನನ್ನ ಮದುವೆ ಫೆಬ್ರವರಿ 14ಕ್ಕೆ ಅಲ್ಲ, ಏಪ್ರಿಲ್ 1ರಂದು. ಅಂದು ಮೂರ್ಖರ ದಿನ ಅಲ್ಲವೇ ಎಂದು ಹೇಳಿದರು. ಆ ಮೂಲಕ ವದಂತಿಗಳು ಅವರ ಅಭಿಮಾನಿಗಳನ್ನು ಮೂರ್ಖರನ್ನಾಗಿ ಮಾಡಿದೆ ಎಂದು ಸ್ಪಷ್ಟವಾಗಿ ಹೇಳಿದರು.